ಶಿರಗಾಂ ಗ್ರಾಮದಲ್ಲಿ ಶ್ರೀ ವಿಶ್ವಗುರು ಬಸವೇಶ್ವರ ಪುತ್ಥಳಿ ಅನಾವರಣ ಹಾಗೂ ಉದ್ಘಾಟನೆ ಕಾರ್ಯಕ್ರಮ. ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ 10 ಲಕ್ಷ ರೂಪಾಯಿ ಅನುದಾನ ಹಾಗೂ 7 ಲಕ್ಷ ರೂಪಾಯಿ ತಮ್ಮ ವೈಯಕ್ತಿಕವಾಗಿ ದೇಣಿಗೆ ಸಹಾಯದಿಂದ ನಿರ್ಮಾಣವಾದ ವಿಶ್ವಗುರು ಶ್ರೀ ಬಸವೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವು ವಾದ್ಯಮೇಳ ಹಾಗೂ ಕುಂಭಮೇಳ ಮೆರವಣಿಗೆಯೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯಿತು. ನಂತರ ಈ ಕಾರ್ಯಕ್ರಮಕ್ಕೆ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಆಗಮಿಸಿ ಶ್ರೀ ವಿಶ್ವಗುರು ಬಸವೇಶ್ವರ ಪುತ್ಥಳಿಯನ್ನು ನಮಸ್ಕರಿಸಿದರು ಮತ್ತು ವಿವಿಧ ಶ್ರೀಗಳ ಅಮೃತ ಹಸ್ತದಿಂದ ಶ್ರೀ ವಿಶ್ವಗುರು ಬಸವೇಶ್ವರ ಪುತ್ಥಳಿ ಅನಾವರಣ ಹಾಗೂ ಉದ್ಘಾಟನೆಯನ್ನು ಮಾಡಲಾಯಿತು. ನಂತರ ಶಿರಗಾಂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಭೀಮಾ ಉದ್ಗಟ್ಟಿಯವರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಿರಿಯರಾದ ಕಿರಣ್ ಪಾಟೀಲ್ ರವರು ಮಾತನಾಡಿ, ನಮ್ಮ ನಾಯಕರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಹೆಚ್ಚಿನ ಕಾಳಜಿ ವಹಿಸಿ ವಿಶ್ವಗುರು ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನದ ಜೊತೆಗೆ 7 ಲಕ್ಷ ರೂಪಾಯಿ ಸ್ವತಃ ದೇಣಿಗೆ ನೀಡಿದ್ದಾರೆ. ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖಂಡರಿಗೆ, ಹಿರಿಯರಿಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಸಂಪಾದನ ಮಹಾಸ್ವಾಮೀಜಿಗಳಾದ ಚರಮೂರ್ತಿ ಮಠ್ ಚಿಕ್ಕೋಡಿ, ಶ್ರೀ ಸದಾಶಿವ ಗುರುಗಳು ಗರಿಮಠ್ ಶಿರಗಾಂ, ವಿರೂಪಾಕ್ಷಿ ಹಿರೇಮಠ್ ಜ್ಯೋತಿಷ್ ಶಾಸ್ತ್ರಿರು ಶಿರಗಾಂ, ವೀರೇಶ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜೈಮುನ್ನಿಸಾ ತಹಶೀಲ್ದಾರ್, ಶಂಕರ್ ಮಲ್ಕಾಪುರೆ, ಸಂಜು ಪೂಜಾರಿ, ಬಾಳು ತೋಡ್ಕರ್, ಬಾಬುರಾವ್ ಲಟಕ್ಕರ್, ಅಪ್ಪಸಾಬ್ ಉದ್ಗಟ್ಟಿ, ಮಹಾದೇವ್ ಉದ್ಗಟ್ಟಿ, ಅನಿಲ್ ವಿಭೂತಿ, ಬಸವರಾಜ್ ಮಗ್ದುಂ, ಸರ್ವ ಸದಸ್ಯರು, ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಹೆಸರು ಭೀಮಾ ಬಂಡು ಉದ್ಗಟ್ಟಿ ಅಂತ, ಶಿರಗಾಂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಇವತ್ತಿನ ದಿವಸ ದಿನಾಂಕ 8/8/2024 ಒಂದು ಸುವರ್ಣ ಮಹೋತ್ಸವ ಅನ್ಬೋದು. ಯಾಕಂದ್ರೆ ಇಂದು ಬಸವೇಶ್ವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಇದ್ದು, ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಗಳು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತ ಪ್ರಕಾಶಣ್ಣ ಹುಕ್ಕೇರಿ ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ನಾನು ಮೊದಲಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಹು ದಿನಗಳ ಕಾಲದಿಂದ ನಮ್ಮ ಈ ಬಸವೇಶ್ವರ ಮೂರ್ತಿ ಒಂದು ನಮ್ಮ ಶಿರಗಾಂ ಗ್ರಾಮಕ್ಕೆ ಬಹಳ ಆಶಯ ಇತ್ತು. ಅದಕ್ಕೆ ನಮ್ಮ ಪ್ರಕಾಶಣ್ಣ ಹುಕ್ಕೇರಿ, ಗಣೇಶಣ್ಣ ಹುಕ್ಕೇರಿ ಆಗಲಿ ಅವರ ಸ್ವಂತ ಪ್ರಯತ್ನದಿಂದ ಸುಮಾರು ಒಂದು 10 ಲಕ್ಷ ರೂಪಾಯಿ ಒಂದು ಸರ್ಕಾರದ ಹಣವನ್ನು ಮಂಜೂರು ಮಾಡಿ, ಅದೇ ರೀತಿ ಒಂದು 7 ಲಕ್ಷ ರೂಪಾಯಿ ಸ್ವಂತ ಖರ್ಚಿನಿಂದ ಈ ಒಂದು ಪುತ್ಥಳಿಗೆ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಮ್ಮ ಶಿರಗಾಂ ಗ್ರಾಮಸ್ಥರ ಪರವಾಗಿ ಅವರಿಗೆ ಉತ್ತಮ ಹೃದಯಪೂರ್ವಕ ಧನ್ಯವಾದ ಹೇಳ್ತಾರೆ. ಇವತ್ತಿನ ದಿವಸ ನಮ್ಮ ಶಿರಗಾಂ ಗ್ರಾಮದ ಬಸವ ಶರಣಾರ್ಥಿಗಳಿಗೊಂದು ಶುಭ ಸುದ್ದಿ. ಯಾಕಂತಂದ್ರೆ ಇವತ್ತು ನಮ್ಮ ಬಸವೇಶ್ವರ ಪುತ್ಥಳಿ ಅನಾವರ ಕಾರ್ಯಕ್ರಮ ಇರೋದ್ರಿಂದ ಈ ಅನಾವರ ಕಾರ್ಯಕ್ರಮ ನಿಮಿತ್ತರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು. ಯಾಕಂದ್ರೆ ಈ ಪುತ್ಥಳಿ ಬಸವೇಶ್ವರ ಪುತ್ಥಳಿ ನಮ್ಮ ಶಿರಗಾಂ ಗ್ರಾಮಕ್ಕೆ ಕೊಂಡಿರ್ಬೇಕಂತೇಳಿ ನಾವು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಕಟ್ಕೊಂಡು ಪುತ್ಥಳಿ ಸಲುವಾಗಿ ನಾವು ಪಟ್ಟಿ ಒಳಗಡಬೇಕು. ಒಂದು ದಿವಸ ಪ್ರಕಾಶಣ್ಣ ಅವ್ರು ಕರೆಸಿ ನಮ್ಮನ್ನ ಇದ್ದದ ಖರ್ಚೆಲ್ಲ ನಾವು ಒಪ್ಪ ಕೊಡ್ತೇನೋ, ಸರ್ಕಾರದ ಅನುದಾನ 10 ಲಕ್ಷ ಮತ್ತು ಸ್ವಂತ ಖರ್ಚಿನಿಂದ 7 ಲಕ್ಷ ರೂಪಾಯಿ ಅವರು ಕೊಟ್ಟರು ಸ್ವಂತ ಹಣದಿಂದ. ಆದ ಕಾರಣ ಈ ಕಾರ್ಯಕ್ರಮಕ್ಕೊಂದು ಶುಭ ದಿನ ಇಟ್ಕೊಂಡು ಉದ್ಘಾಟನೆ ಆಯಿತು. ಅವರು ಶಿರಗಾಂವ ಗ್ರಾಮಸ್ಥರ ಪರವಾಗಿ ಶಿರಗಾಂ ಮಾಡಿ ಅವರ ವತಿಯಿಂದ ಶರಣಾರ್ಥಿಗಳಿಂದ ಅವ್ರನ್ನ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ.